ಸದನದಲ್ಲಿ ಇಂದು ಸದ್ದು ಮಾಡಲಿದೆ ಅಬಕಾರಿ ಹಗರಣ. ನಿಲುವಳಿ ಅಡಿ ಚರ್ಚೆಗೆ ಅವಕಾಶ ಕೇಳಿರುವಂತಹ ಬಿಜೆಪಿ ಇವತ್ತು ಅವಕಾಶ ನೀಡೋದಾಗಿ ಹೇಳಿದ್ರು ಸ್ಪೀಕರ್. ಸಚಿವ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿರುವಂತಹ ಸಾಧ್ಯತೆ ಇದೆ. ರಾಜೀನಾಮೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ಮಾಡಬಹುದಾದ ಸಾಧ್ಯತೆ ಇದೆ. ಈ ವೇಳೆ ಆಡಳಿತ ಪಕ್ಷದಿಂದಲೂ ಕೂಡ ತಿರುಗೇಟನ್ನು ನೀಡೋದಕ್ಕೆ ಇವರು ಸಕಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹೆಂಗ್ ನಾವು ಉತ್ತರ ಕೊಡಬೇಕು ಅಂತ ಬಿಜೆಪಿಯ ಹಿಂದಿನ ಹಗರಣಗಳನ್ನ ನೆನಪಿಸಿ ಕೌಂಟರ್ ಕೊಡೋದಕ್ಕೆ ಇವರು ಕೂಡ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಇವತ್ತು ಚರ್ಚೆ ಆಗತ್ತೆ. ವಂದನಾ ನಿರ್ಣಯಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಉತ್ತರವನ್ನು ಕೂಡ ಕೊಡಲಿದ್ದಾರೆ. ಸೊ ಇವತ್ತು ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ ಆಗಬಹುದಾದ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಸದನದಲ್ಲಿ. ಸಹಜವಾಗಿ ಇವತ್ತು ಕೂಡ ಗದ್ದಲ ಕೋಲಾಹಲ ಸೃಷ್ಟಿಯಾಗಬಹುದ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸೊ ಅಬಕಾರಿ ಹಗರಣ ಸಾಕಷ್ಟು ಚರ್ಚೆ ಆಗಿತ್ತು. ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಹಗರಣದಲ್ಲಿ ಇವರು ಶಾಮೀಲಾಗಿದ್ದಾರೆ ಅನ್ನೋ ರೀತಿಯಲ್ಲಿ. ಸೊ ಹಾಗಾಗಿ ಆ ವಿಚಾರವನ್ನು ಮುಂದಿಟ್ಕೊಂಡು ಇವ್ರ ವಿರುದ್ಧ ಆಕ್ಷನ್ ಆಗಬೇಕು ಅಲ್ವಾ. ಸೊ ಆಕ್ಷನ್ಸ್ ತೆಗೆದುಕೊಳ್ಳಿ, ರಾಜೀನಾಮೆಯನ್ನು ಕೊಡಿಸಿ ಅಂತ ಕೇಳಬಹುದಾದ ಸಾಧ್ಯತೆ ಇದೆ. ನಿಲುವಳಿ ಅಡಿ ಚರ್ಚೆಗೆ ಅವಕಾಶವನ್ನ ಕೇಳಿದ ಬಿಜೆಪಿ ಆಲ್ರೆಡಿ. ಸೊ ಇವತ್ತು ಅವಕಾಶ ಕೊಡ್ತೀನಿ ಅಂತ ಸ್ಪೀಕರ್ ಅವ್ರು ಹೇಳಿರೋದ್ರಿಂದ ಅವಕಾಶ ಕೊಡಬೇಕಾಗತ್ತೆ. ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸುವಂತ ಸಾಧ್ಯತೆ ಇದೆ. ರಾಜೀನಾಮೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನ ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅಂತ. ಸೊ ಈ ವೇಳೆ ಆಡಳಿತ ಪಕ್ಷದಿಂದಲೂ ಕೂಡ ನಾವು ಹೆಂಗೆ ಇವರಿಗೆ ಉತ್ತರ ಕೊಡಬೇಕು ಅಂತಲೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಒಂದಷ್ಟು ಹಗರಣಗಳು ನಡೆದಿದ್ವಲ್ಲ, ಆ ಹಗರಣಗಳನ್ನ ನೆನಪಿಸಿ ನಿಮ್ಮ ಅವಧಿಲಿ ಆಗಿರ್ಲಿಲ್ವಾ, ನೀವು ಮಾಡಿರ್ಲಿಲ್ವಾ ಅಂತ ಪ್ರಶ್ನಿಸಬೇಕು ಅಂತ, ಅವ್ರಿಗೆ ಕೌಂಟರ್ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಇವತ್ತು ಚರ್ಚೆ ನಡೆಯಲಿದೆ. ವಂದನಾ ನಿರ್ಣಯಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಡಲಿದ್ದಾರೆ. ಒಟ್ಟಿನಲ್ಲಿ ಇವತ್ತು ಕೂಡ ಸದನದಲ್ಲಿ ಒಂದಷ್ಟು ಗದ್ದಲ ಕೋಲಾಹಲ ಸೃಷ್ಟಿಯಾಗಬಹುದಾದ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಈ ಅಬಕಾರಿ ಇಲಾಖೆದು ಒಂದು ಆಡಿಯೋ ವೈರಲ್ ಆಗತ್ತೆ. ಈ ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ನಡೀತಾ ಇದೆ ಅಂತ, ಅದಕ್ಕೆ ಇವ್ರದ್ದು ಸಾಥ್, ಸಚಿವರದ್ದು ಸಾಥ್ ಇದೆ, ಸಚಿವರ ಫ್ಯಾಮಿಲಿಯವ್ರದ್ದು ಕೂಡ ಸಾಥ್ ಇದೆ, ಅವ್ರು ಹೇಳಿದಕ್ಕೇ ಆಗ್ತಾ ಇದೆ ಅನ್ನೋ ಥರದ್ದು ಒಂದು ಆಡಿಯೋ. ಸೊ ಅದಾದ್ಮೇಲೆ ಯಾವುದೇ ಆಕ್ಷನ್ಸ್ ಆಗಿಲ್ಲ. ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅಥವಾ ಆಕ್ಷನ್ಸ್ ಅಂತ ಏನಿದೆ ಅದು ಯಾವುದೂ ಆಗಿಲ್ಲ. ಹಾಗಾಗಿ ಬಿಜೆಪಿಗರು ಅದೇ ವಿಚಾರವನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡಬೇಕು, ಅಹೋರಾತ್ರಿ ಧರಣಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಿಜೆಪಿಯವರು ಪಕ್ಕಾ ಇದನ್ನ ಮಾಡ್ತಾರೆ ಅಂತ ಕಾಂಗ್ರೆಸ್ನವರು ಬಿಜೆಪಿಯವರಿಗೆ ಕೌಂಟರ್ ಕೊಡೋದಕ್ಕೆ ಅಂತ ಅವರು ಸಹ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಮೇಜರ್ ಡೆವಲಪ್ಮೆಂಟ್ ಸದನದಲ್ಲಿ ಒಂದಷ್ಟು ಗದ್ದಲ ಕೋಲಾಹಲಕ್ಕೆ ಕಾರಣ ಆಗ್ಬೋದು.